ಓಂ ನಮೋ ವೆಂಕಟೇಶಾಯ. ನಾನು ನಿಮ್ಮ ಸೂರ್ಯನಾರಾಯಣಾಚಾರ್ಯ ಗುರೂಜಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಈ ದಿನ ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ಸೊ ಗುರು ಚಂಡಾಳ ದೋಷ. ಗುರು ಚಂಡಾಳ ದೋಷ ಅಂತಂದ್ರೆ ಏನು? ಗುರು ಚಂಡಾಳ ದೋಷ ಅಂತಂದ್ರೆ ಹೇಗ್ ಬರುತ್ತೆ? ಏನೆಲ್ಲ ಒಂದು ರೀಸನ್ ಇಂದ ಗುರು ಚಂಡಾಳ ದೋಷ ಬರುತ್ತೆ? ಅದಕ್ಕೆ ರೆಮಿಡಿ ಏನು? ಗುರು ಚಂಡಾಳ ದೋಷಕ್ಕೆ ಏನ್ ಮಾಡ್ಬೋದು? ಸೊ ಗುರು ಚಂಡಾಳ ದೋಷನ ಹೇಗೆ ತೆಗೆಯುವಂಥದ್ದು? ಸೊ ಇದೆಲ್ಲ ನಾನು ಈ ದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಗುರು ಅಂತ ಗುರು ಚಂಡಾಳ ದೋಷ ಅಂತ ಹೇಳಿದ್ರೆ ಹೆಸರಲ್ಲೇ ಗೊತ್ತಾಗುತ್ತೆ. ಗುರು ಚಂಡಾಳ ಅಂತಂದ್ರೆ ಗುರುಗೆ ಏನೋ ಅಪಮಾನ ಆಗಿದೆ ಅಂತ ಅರ್ಥ. ಸೊ ಗುರು ಚಂಡಾಳ ದೋಷ ಹೇಗ್ ಬರುತ್ತೆ? ಜಾತಕದಲ್ಲಿ ಗುರು ಜೊತೆ ರಾಹು ಅಥವಾ ಗುರು ಜೊತೆ ಕೇತು ಏನಾದ್ರೂ ಸೇರಿ ತುಂಬಾ ಹತ್ತಿರದ ಕನೆಕ್ಷನ್ ಇದ್ರೆ, ಅಂದ್ರೆ ಈಗ ಗುರು ಒಂದು 15 ಡಿಗ್ರಿಲಿ ಇದ್ದಾನೆ ಅಂತ ಅನ್ಕೊಳ್ಳಿ. ಈಗ ಅದೇ ಗುರು ಜೊತೆ ರಾಹು ಒಂದು 10 ಡಿಗ್ರಿಲಿ ಇದ್ದಾನೆ ಅಂದ್ರೆ 15 ಅಂತಂದ್ರೆ ಬರೀ 5 ಡಿಗ್ರಿ ಡಿಸ್ಟೆನ್ಸ್ 6 ಡಿಗ್ರಿ ಡಿಸ್ಟೆನ್ಸ್ ಅಲ್ಲಿ ರಾಹು ಕೇತುಗಳಿದ್ದಾಗ ಸೊ ಇದು ಪ್ರಬಲವಾದ ಗುರು ಚಂಡಾಳ ದೋಷ ಅಂತ ಹೇಳ್ತೀವಿ. ಸೊ ಗುರು ಚಂಡಾಳ ದೋಷದಿಂದ ಏನೆಲ್ಲ ತೊಂದರೆಗಳಾಗ್ತವೆ ಅಂತಂದ್ರೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಗಳು ಬರ್ತಕ್ಕಂಥದ್ದು, ಹಣಕಾಸಿನ ಸಮಸ್ಯೆ, ಸಿಕ್ಕಾಪಟ್ಟೆ ಹಣಕಾಸಿನ ಸಮಸ್ಯೆ. ಗುರುಜಿ ನಾವು ಸಾಕಷ್ಟು ಸಂಪಾದನೆ ಮಾಡ್ತಾ ಇದೀವಿ, ಹಣನೇ ನಿಲ್ತಾ ಇಲ್ಲ, ಏನ್ ಮಾಡಿದ್ರು ನಮ್ಗೆ ಏನೋ ಒಂದು ಒಳ್ಳೇದ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ಅಂತವ್ರ ಜಾತಕದಲ್ಲಿ ಗುರು ಚಂಡಾಳ ದೋಷ ಇರುತ್ತೆ. ಅದಷ್ಟೇ ಅಲ್ಲದೆ ಗುರು ಚಂಡಾಳ ದೋಷ ಇದ್ರೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಸರಿ ಇರೋದಿಲ್ಲ. ಅಂದ್ರೆ ಏನೋ ಮಾಡಕ್ ಹೋಗಿ ಅವ್ರು ತಪ್ಪಾಗಿ ಇನ್ನೇನೋ ಲೆಕ್ಕಾಚಾರ ಹಾಕೊಳ್ತಕ್ಕಂಥದ್ದು, ಅವ್ರಿಗೆ ಇನ್ನೇನೋ ಅದರಿಂದ ತುಂಬಾ ಒಳ್ಳೇದಾಗೋದಿರುತ್ತೆ. ತಪ್ಪಾಗಿ ಅವರೇ ಏನೋ ಒಂದು ಲೆಕ್ಕಾಚಾರ ಹಾಕೊಂಡ್ಬಿಡ್ತಾರೆ, ಅದರಿಂದ ಅವ್ರಿಗೆ ಏಳ್ಗೆ ಆಗಲ್ಲ, ಅದರಿಂದ ಒಳ್ಳೇದಾಗಲ್ಲ. ಈ ತರ ಒಂದು ಪ್ರಾಬ್ಲಮ್ಸ್ ಆಗತ್ತೆ. ಅದಷ್ಟೇ ಅಲ್ಲದೆ ಗುರು ಚಂಡಾಳ ದೋಷ ಇರೋರಿಗೆ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಕನ್ಫ್ಯೂಷನ್ ಅಂದ್ರೆ ಇದನ್ ಮಾಡ್ಲಾ, ಅದನ್ ಮಾಡ್ಬೇಕು, ಇದನ್ ಮಾಡ್ಬೇಕಾ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಅವರೇ ನಂಬಲ್ಲ. ಅಂಡ್ ಗುರು ಚಂಡಾಳ ದೋಷ ಇರೋರು ಇನ್ನೊಂದೇನಪ್ಪಾ ಅಂದ್ರೆ, ಯಾವ ಧರ್ಮದಲ್ಲಿ ಇದ್ರೂ ಕೂಡ ಅವರು ಅವ್ರ ಧರ್ಮನ ಪ್ರಾಪರ್ ಆಗಿ ಕಂಪ್ಲೀಟ್ ಆಗಿ ನಂಬಲ್ಲ. ಅವ್ರ ಧರ್ಮನ ನಂಬೇಕಾ ನಂಬಾರ್ದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಯೂಶಲ್ ಆಗಿ ಅವ್ರಿಗೆ ಆ ಗೊಂದಲ ಇದ್ದೇ ಇರುತ್ತೆ. ಸೊ ಗುರು ಚಂಡಾಳ ದೋಷ ಏನಪ್ಪಾ ಅಂದ್ರೆ, ಸ್ವಲ್ಪ ಗುರು ಅದಿದ್ರೆ ದೇವ್ರನ್ನ ನಂಬಲ್ಲ. ಮೇನ್ ಆಗಿ ಹೇಳ್ಬೇಕು ಅಂದ್ರೆ, ಎಲ್ಲಾರು ದೇವ್ರ ಕಾರ್ಯ ಮಾಡ್ತಾರೆ, ಒಳ್ಳೆ ಕಾರ್ಯ ಮಾಡಿದ್ರೆ ಒಳ್ಳೇದು ಅಂತ ಗೊತ್ತಾಗತ್ತೆ. ಬಟ್ ಆದ್ರೆ ಗುರು ಚಂಡಾಳ ದೋಷ ಇರೋರು ಒಳ್ಳೆ ಕಾರ್ಯ ಮಾಡಿದ್ರು ನಮ್ಗೆ ಒಳ್ಳೇದಾಗತ್ತಾ ಇಲ್ವಾ ಅಂತ ಅದರಲ್ಲೇ ಡೌಟ್ಫುಲ್ ಆಗಿ ಇರ್ತಾರೆ ಯೂಶಲ್ ಆಗಿ. ಸೊ ಇದು ಬರೋದಕ್ಕೆ ಕಾರಣ ಏನು? ಗುರು ಚಂಡಾಳ ದೋಷಕ್ಕೆ ಮೇನ್ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಯಾರ್ಯಾರಿಗೆ ಗುರು ಚಂಡಾಳ ದೋಷ ಜಾತಕದಲ್ಲಿ ಇದೆಯೋ ಅವರೆಲ್ಲ ಗುರು ಅಂತ ಹೇಳಿದ್ರೆ ಗುರುಗಳು, ಗುರುದ್ರೋಹ ಮಾಡಬಾರ್ದು. ಗುರುಗಳಿಗೆ ನಾವು ಅಪಮಾನ ಮಾಡಬಾರ್ದು. ಅಂಡ್ ಸ್ಪಿರಿಚುವಲ್ ಪುರೋಹಿತರಿಗೆ, ಪಂಡಿತರಿಗೆ ಅವಮಾನ ಮಾಡಬಾರ್ದು. ಗುರು ಚಂಡಾಳ ದೋಷ ಬರಕ್ ಕಾರಣ ಏನಂದ್ರೆ, ತಂದೆ ತಾಯಿಗೆ ಬೆಲೆ ಕೊಡದೇ ಇರತಕ್ಕಂಥದ್ದು, ಹಿರಿಯರಿಗೆ ಬೆಲೆ ಕೊಡದೇ ಇರತಕ್ಕಂಥದ್ದು, ಅಂಡ್ ಪುರೋಹಿತರಿಗೆ, ಪಂಡಿತರಿಗೆ, ಜ್ಯೋತಿಷಿಗಳಿಗೆ ಅವಮಾನ ಮಾಡ್ತಕ್ಕಂಥದ್ದು. ಅದಷ್ಟೇ ಅಲ್ಲದೆ ಸೊ ಈ ರೀತಿ ಯಾರು ಈ ರೀತಿ ಮಾಡಿರ್ತಾರೆ ಅವ್ರಿಗೆ ಗುರು ಚಂಡಾಳ ದೋಷ ಪ್ರಬಲವಾಗಿ ಜಾತಕದಲ್ಲಿ ಕೂತಿರುತ್ತೆ. ಇದರಿಂದ ಅವ್ರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರುತ್ತೆ. ಬರೀ ಒಂದು ಫೈನಾನ್ಷಿಯಲ್ ಕಂಡೀಷನ್ ಇದಲ್ಲ, ಬಿಸ್ನೆಸ್ ಅಲ್ಲಿ ಆಗ್ಲಿ, ದುಡ್ಡಾದ್ರೂ ಆಗ್ಲಿ, ಬೇರೆ ಯಾವ್ದೋ ಎಲ್ಲಾ ರೀತಿ ತೊಂದ್ರೆ. ಗುರು ಚಂಡಾಳ ದೋಷ ಇದ್ರೆ ಅದೃಷ್ಟನೇ ಸಪೋರ್ಟ್ ಮಾಡಲ್ಲ. ಯಾವ್ದೋ ಒಂದು ದೊಡ್ಡ ಕಾರ್ಯ ಆಗ್ಬೇಕಾಗಿರುತ್ತೆ, ಆ ದೊಡ್ಡ ಕಾರ್ಯ ಆಗಲ್ಲ, ಸಡನ್ ಆಗಿ ಕಟ್ ಆಗ್ಬಿಟ್ಟು ಅಲ್ಲಿಗೆ ನಿಂತೋಗುತ್ತೆ, ಇಲ್ಲ ಅಂದ್ರೆ ಕೈಗೆ ಸಿಗೋದಿಲ್ಲ. ಏನೋ ಒಂದು ದೊಡ್ಡ ವ್ಯವಹಾರ ಆಗಿ ಬರ್ಬೇಕಾಗಿರುತ್ತೆ, ಆ ದೊಡ್ಡ ವ್ಯವಹಾರ ಆಗೋದೇ ಇಲ್ಲ. ಸೊ ಅಂದ್ರೆ ಲಕ್ ಕೊನೆ ಟೈಮಲ್ಲಿ ಕೈ ಕೊಟ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಅದೇ ಗುರು ಚಂಡಾಳ ದೋಷ. ಜಾತಕದಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ, ಅಲ್ಲಿ ನಿಮ್ಮ ಜಾತಕದಲ್ಲೂ ಈ ತರ ಇದ್ದೇ ಇರುತ್ತೆ. ಸೊ ಆ ತರ ಇದ್ದಾಗ ಇದಕ್ಕೆ ಪರಿಹಾರ ಏನ್ ಮಾಡ್ಬೇಕು? ಸೊ ಗುರು ಚಂಡಾಳ ದೋಷ ಇರೋರಿಗೆ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿ ಗುರುವಾರ ಅವರ ಮನೆ ದೇವ್ರನ್ನ ಪೂಜೆ ಮಾಡ್ಬೇಕು. ಪ್ರತಿ ಗುರುವಾರ ಅವ್ರ ಮನೆ ದೇವ್ರನ್ನ ಪೂಜೆ ಮಾಡೋದ್ರಿಂದ ಅವ್ರಿಗೆ ಸಾಕಷ್ಟು ಒಳಿತಾಗತ್ತೆ. ಅಂಡ್ ಗುರು ಚಂಡಾಳ ದೋಷ ಯಾರಿಗಿರುತ್ತೆ ಅವ್ರು ಮಹಾವಿಷ್ಣು ಪೂಜೆ ಜಾಸ್ತಿ ಮಾಡ್ಬೇಕು. ಮಹಾವಿಷ್ಣು ಪೂಜೆ ಮಾಡ್ಕೊಳ್ಳೋದು, ವಿಷ್ಣು ಸಹಸ್ರನಾಮನ ಜಪ ಮಾಡತಕ್ಕಂಥದ್ದು ಅಥವಾ ವಿಷ್ಣು ಸಹಸ್ರನಾಮನ ಕೇಳ್ತಕ್ಕಂಥದ್ದು ಮಾಡಿದ್ರೆ ಈ ಒಂದು ಗುರು ಚಂಡಾಳ ದೋಷ ಕಮ್ಮಿ ಆಗತ್ತೆ. ಸೊ ಇದಷ್ಟೇ ಅಲ್ಲದೆ ಗುರು ಚಂಡಾಳ ದೋಷ ಏನಪ್ಪಾ ಆಗತ್ತೆ ಅಂತಂದ್ರೆ, ಇದಕ್ ಪರಿಹಾರ ಏನ್ ಮಾಡ್ಬೇಕು ಅಂತಂದ್ರೆ, ಸೊ ಗುರುವಿನ ಮಂತ್ರ ಜಪ ಮಾಡ್ಬೋದು. ಗುರುವಿನ ಮಂತ್ರ ಜಪ ಬಂದು ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಅಂತ. ಇದನ್ನ 108 ಸಾರಿ 48 ದಿನಕ್ಕೆ ಜಪ ಮಾಡ್ತಕ್ಕಂಥದ್ದು. ಹಾಗೆ ರಾಹುವಿನ ಮಂತ್ರ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ರಾಹುವೇ ನಮಃ ಅಂತ ಇದನ್ನ 108 ಸಾರಿ 48 ದಿನಕ್ಕೆ ಜಪ ಮಾಡ್ತಕ್ಕಂಥದ್ದು ಮಾಡಿದ್ರೆ ಗುರು ಚಂಡಾಳ ದೋಷದ ಇಂಟೆನ್ಸಿಟಿ ಕಮ್ಮಿ ಆಗತ್ತೆ. ಇಷ್ಟಲ್ದೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಗುರುಗೆ ಸಂಬಂಧಪಟ್ಟಿರೋ ದಾನ ಧರ್ಮಗಳನ್ನ ಮಾಡ್ಬೇಕಾಗತ್ತೆ. ಏನ್ ದಾನ ಧರ್ಮ ಮಾಡ್ತೀರ ಅಂದ್ರೆ, ಎಲ್ಲಾ ಯೆಲ್ಲೋ ಕಲರ್, ಹಳದಿ ಕಲರ್ ಏನೇನಿದೆ ಆ ಹಳದಿ ಕಲರ್‌ನ ಎಲ್ಲದನ್ನು ನೀವು ದಾನ ಮಾಡ್ಬೋದು. ಗುರುವಾರದ ದಿನ ಅಂದ್ರೆ ಒಂದು 10 ಬಾಳೆಹಣ್ಣು ಯಾವ್ದಾದ್ರು ದೇವಸ್ಥಾನದ ಹತ್ರ ದಾನ ಮಾಡುವಂಥದ್ದು. ಸೊ ಯೆಲ್ಲೋ ಕಲರ್ ಸ್ವೀಟ್ ದಾನ ಮಾಡ್ತಕ್ಕಂಥದ್ದು, ಯೆಲ್ಲೋ ಕಲರ್ ನಾಷ್ಟ ಏನಾದ್ರು ಊಟ, ಚಿತ್ರಾನ್ನನೋ ಆ ರೀತಿ ಅದನ್ನ ದಾನ ಮಾಡ್ತಕ್ಕಂಥದ್ದು. ಅವಾಗ ಗುರುವಿನ ಒಂದು ದೋಷದ ಇಂಟೆನ್ಸಿಟಿ ಏನಿದೆ ಗುರು ಚಂಡಾಳ ದೋಷದ ಅದು ಕಮ್ಮಿ ಆಗುತ್ತೆ. ನಿಮ್ಗೆ ಸಾಕಷ್ಟು ಒಳಿತು ಮಾಡ್ತಾ ಹೋಗುತ್ತೆ. ಸೊ ಗುರುವಾರದ ದಿನ ಇದಲ್ದೆ ಗುರು ಕೆಟ್ಟಿರ್ಬೇಕಾದ್ರೆ, ಯಾರ್ ಜಾತಕದಲ್ಲಿ ಗುರು ಈ ತರ ತುಂಬಾ ಕೆಟ್ಟಿದೆ ಅಂತಂದಾಗ
ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ, ಸೊ ಗುರುವಾರದ ದಿನ ಅವರು ಪರ್ಟಿಕ್ಯುಲರ್ ಆಗಿ ಗುರುವಾರದ ದಿನ ಅಂತಲ್ಲ, ಅವರು ಒಂದು ಗುರುವಿನ ದಶ ಅಂತರ್ದಶೆ ನಡೀತಾ ಇದ್ರೆ ಆದಷ್ಟು ವೆಜಿಟೇರಿಯನ್ ಫುಡ್‌ನ ತಿನ್ನೋದು ಬಹಳ ಒಳ್ಳೇದು. ಅಂದ್ರೆ ಶಾಕಾಹಾರಿಗಳಾಗಿದ್ದು ಗುರು ಅಂತಂದ್ರೆ ಬ್ರಾಹ್ಮಣ. ಶಾಕಾಹಾರಿನ ಎಷ್ಟು ಅವರು ಇಂಪ್ಲಿಮೆಂಟ್ ಮಾಡ್ಕೊಂತಾರೋ, ಅಷ್ಟು ಅವ್ರಿಗೆ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಆರಾ ಇರುತ್ತೆ ಅಂತ ಹೇಳ್ಬೋದು. ಸೊ ಗುರು ಕೆಟ್ಟಿರ್ಬೇಕಾದ್ರೆ ವೆಜಿಟೇರಿಯನ್ ಫುಡ್ ತಿಂತಕ್ಕಂಥದ್ದು ಗುರುನ ಸರಿ ಮಾಡೋದಕ್ಕೆ. ಅಂಡ್ ಹಾಗೆ ಗುರು ಸರಿ ಮಾಡೋದಕ್ಕೆ ಹಾಲಿಗೆ ಸ್ವಲ್ಪ ಅರಿಶಿನ ಹಾಕಿ ಡೈಲಿ ಅದನ್ನ ಮಿಕ್ಸ್ ಮಾಡಿ ತಲೆಗೆ ಇಟ್ಕೊಳ್ತಕ್ಕಂಥದ್ದು ಗಂಧದ ತರ. ಇದು ಕೂಡ ಗುರು ವಿಪರೀತವಾಗಿ ಬಲ ಆಗ್ಬಿಡುತ್ತೆ. ಈ ರೀತಿ ಮಾಡೋದ್ರಿಂದ ಇದು ಕೂಡ ನಿಮ್ ಮಾಡ್ಬೋದು. ವಿಷ್ಣು ಸಹಸ್ರನಾಮ ಜಪ ಮಾಡ್ಬೋದು. ಗುರು ಮಂತ್ರ, ರಾಹು ಮಂತ್ರ ಜಪ ಮಾಡ್ಬೋದು. ಹಾಗೆ ಗುರುವಿನ ಯಂತ್ರ ಅಂತಾನೂ ಕೂಡ ಇಟ್ಕೋಬಹುದು. ರಾಹು ಯಂತ್ರ ಅಂತಾನೂ ಇಟ್ಕೋಬಹುದು. ಆದ್ರೆ ಸಪರೇಟ್ ಆಗಿ ಇಟ್ಕೊಳ್ಬೇಕಾಗತ್ತೆ. ನೀವ್ ಇದನ್ನ 2 ಒಟ್ಟಿಗೆ ಇಟ್ಕೊಳಕ್ಕಾಗಲ್ಲ. ಗುರು ಯಂತ್ರನೇ ಜೊತೆಲಿ ಇಟ್ಕೊಂಡು ರಾಹು ಯಂತ್ರನ ಮನೇಲಿ ಇಡ್ಬೋದು. ಸೊ ಇದನ್ನ ಎರಡನ್ನೂ ಪೂಜೆ ಮಾಡೋದ್ರಿಂದ ಇಬ್ಬರದು ಒಂದು ನೆಗೆಟಿವ್ ಎನರ್ಜಿ ಕಮ್ಮಿ ಆಗುತ್ತೆ. ಸೊ ರಾಹು ಗುರು ಜೊತೆ ಸೇರ್ತಾಗ ಏನು ನಿಮ್ಗೆ ಆ ಒಂದು ತೊಂದರೆ ಆಗತ್ತೆ ಅದೆಲ್ಲ ಕಮ್ಮಿ ಆಗತ್ತೆ. ಹಾಗೆ ಕೇತು ಕೂಡ. ಸೊ ಗುರು ಜೊತೆ ಕೇತು ಸೇರಿದಾಗ ಧರ್ಮಧ್ವಜ ಯೋಗ ಅಂತ ಹೇಳ್ತಾರೆ. ಬಟ್ ಧರ್ಮಧ್ವಜ ಯೋಗ ಯಾವಾಗ ಆಗತ್ತೆ ಅಂತಂದ್ರೆ ಗುರು ಕೇತು ಇಬ್ರು ಫ್ರೆಂಡ್ಸ್ ಒಂದ್ ರೀತಿ ತುಂಬಾ ಹತ್ರ. ಕೇತು ಕೂಡ ಆಧ್ಯಾತ್ಮಿಕ, ಗುರು ಕೂಡ ಆಧ್ಯಾತ್ಮಿಕ. ಇಬ್ರು ಆಧ್ಯಾತ್ಮದ ಒಂದೇ ಕಡೆ, ಒಂದು ಕರ್ಕಾಟಕ ರಾಶಿಲಿ, ಇಲ್ಲ ಧನುರ್ ರಾಶಿಲಿ, ಇಲ್ಲ ಮೀನ ರಾಶಿಲಿ ಇದ್ದಾಗ ಬಹಳ ಉಚ್ಚ ಫಲಗಳನ್ನ ಕೊಡ್ತವೆ ಅಂತ ಶಾಸ್ತ್ರ ಹೇಳುತ್ತೆ. ಅದೇ ಮಕರ ರಾಶಿಲಿ ಗುರುಕೇತು ಇದ್ದಾಗ, ಇಲ್ಲ ರಾಶಿ ಬದಲಾವಣೆ ಯಾವ ರಾಶಿಲಿ ಶನಿ ರಾಶಿಲಿ ಆಗ್ತಾ ಇದೆಯೋ, ಬುಧನ್ ರಾಶಿಲಿ ಆಗ್ತಾ ಇದೆಯೋ, ಶುಕ್ರನ್ ರಾಶಿಲಿ ಇದ್ರೆ ಗುರು ಚಂಡಾಳ ದೋಷ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಗುರು ಚಂಡಾಳ ದೋಷಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ, ಇದು ನೀವು ಮಾಡ್ತಕ್ಕಂಥ ರೆಮಿಡಿಗಳನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಗುರು ಚಂಡಾಳ ದೋಷಕ್ಕೆ ತುಂಬಾ ಸಿವಿಯರಿಟಿ ಲೆವೆಲ್ ಗುರು ತುಂಬಾ ಕೆಟ್ಟೋಗಿದೆ ಅಂತಾದಾಗ ಗುರು ಚಂಡಾಳ ದೋಷ ನಿವಾರಣಾ ಪೂಜೆ ಅಂತ ನಾವು ಮಾಡ್ತೀವಿ. ಆ ಗುರು ಚಂಡಾಳ ದೋಷ ನಿವಾರಣಾ ಪೂಜೆ ಮಾಡಿ, ಗುರು ಮತ್ತೆ ರಾಹುಗೆ ಪ್ರತ್ಯೇಕವಾಗಿ ಶಾಂತಿಗಳನ್ನ ಅರ್ಪಿಸಿ, ಶಾಂತಿಗಳನ್ನ ಮಾಡಿ ಈ ಒಂದು ದೋಷನ ಪರಿಹಾರ ಮಾಡ್ತೀವಿ. ಆಗ ನಿಮಗೆ ಗುರು ಚಂಡಾಳ ದೋಷದ ಪರಿಣಾಮ ಎಲ್ಲ ಕಮ್ಮಿ ಆಗಿ ನಿಮ್ಮ ಅದೃಷ್ಟ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಳ್ಳೆ ಆಸ್ತಿ ಪಾಸ್ತಿಗಳು ಮಾಡ್ಕೋತೀರಾ. ಸೊ ಒಳ್ಳೆ ಹೆಸರು ಪ್ರಾಪ್ತಿ ಆಗತ್ತೆ. ನಿಮ್ಗೆಲ್ಲ ಆಗುವಂತ ಕಾರ್ಯಗಳು ಏನೇನ್ ಸಿಗ್ಬೇಕು ಅದೆಲ್ಲ ಆಗತ್ತೆ. ಸೊ ಈ ಎಲ್ಲಾ ಒಂದು ರೆಮಿಡಿಗಳು ನಿಮ್ಗೆ ಗುರು ಚಂಡಾಳ ದೋಷಕ್ಕೆ ಮಾಡ್ತಕ್ಕಂಥದ್ದು. ಸೊ ಗುರು ಚಂಡಾಳ ದೋಷನ ಅವಾಯ್ಡ್ ಮಾಡೋದು ಹೇಗೆ ಅಂತಂದ್ರೆ, ಹಿರಿಯರಿಗೆ ರೆಸ್ಪೆಕ್ಟ್ ಮಾಡಿ, ತಂದೆ ತಾಯಿಗೆ ಬೆಲೆ ಕೊಡಿ, ಮತ್ತೆ ನಿಮ್ಮ ಗುರುಗಳಾದಂತವ್ರು ನಿಮ್ಗೆ ಯಾರು ವಿದ್ಯೆ ಕಲಿಸಿದ್ದಾರೆ ಅವ್ರಿಗೆ ಬೆಲೆ ಕೊಡಿ, ಜ್ಯೋತಿಷಿ ಪುರೋಹಿತರುಗಳಿಗೆ ಬೆಲೆ ಕೊಡಿ. ಸೊ ಹಾಗೆ ಇವ್ರಿಗೆಲ್ಲ ಬೆಲೆ ಕೊಡೋದ್ರಿಂದ ಗುರು ಅಂತ ಹೇಳಿದ್ರೆ ದೇವರು, ಡೈರೆಕ್ಟ್ ಆಗಿ ಗುರು ದೇವ್ರಿಗೆ ಕನೆಕ್ಟ್ ಆಗ್ತಾನೆ. ಸೊ ಅದರಿಂದ ದೇವ್ರ ಪೂಜೆ ಮಾಡೋದ್ರಿಂದ ಕೂಡ ಗುರು ನೆಗೆಟಿವ್ ಎನರ್ಜಿ ಕಮ್ಮಿ ಆಗತ್ತೆ. ಸೊ ಹಾಗೆಲ್ಲ ಆಗಿರೋದ್ರಿಂದ ಈ ಒಂದು ರೆಮಿಡಿಗಳನ್ನ ಮಾಡ್ಕೊಳ್ಳಿ. ನಿಮ್ಗೆಲ್ಲ ಒಳಿತಾಗತ್ತೆ. ಇನ್ನಷ್ಟು ವಿಷಯಗಳನ್ನ ತರ್ತೀನಿ. ನಮಸ್ಕಾರ.